ಜೈ ಶ್ರೀರಾಮ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ನಿಮಗೆ ಯೂಟ್ಯೂಬಲ್ಲಿ ವ್ಯೂಸ್ ಬರ್ತಿಲ್ಲ ಅಂದರೆ ಈ 3 ಟ್ರಿಕ್ಸ್ ಉಪಯೋಗಿಸಿದ್ರೆ ನಿಮಗೆ ಖಂಡಿತವಾಗ್ಲೂ ವ್ಯೂಸ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈಗ ನನ್ನ ಅಕೌಂಟಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ ಮತ್ತು ನನ್ನರಲ್ಲಿ ಎಷ್ಟು ಜನ ವ್ಯೂಸ್ ಬರ್ತಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಈಗ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ತೀನಿ, ನೀವು ನೋಡ್ಬೋದು. ನನ್ನ ಅಕೌಂಟ್ ಬಂದು ದರ್ಶನ್ ಮಂಡ್ಯ ಬ್ಲಾಗ್ಸ್ ನೋಡ್ಬೋದು. ದರ್ಶನ್ ಮಂಡ್ಯ ಬ್ಲಾಗ್ಸ್ ಈಗ ಓಪನ್ ಮಾಡಿದ್ದೀನಿ ಅಕೌಂಟು ಚಾನಲ್ನ. 175 ಸಬ್ಸ್ಕ್ರೈಬರ್ ಇದ್ದಾರೆ, 1K ಪಾಪ್ಯುಲರ್ ವ್ಯೂಸ್ ಇದೆ. ಇದು ಹೆಂಗೆ ಗೊತ್ತು, ನಂದು 175 ಸಬ್ಸ್ಕ್ರೈಬ್ ಟ್ರಿಬಲ್ ನನಗೆ ವ್ಯೂಸ್ ಬರ್ತಿದೆ. ಯಾವ ರೀತಿ ಬರ್ತೈತೆ, ನಾನು ಯಾವ ಟ್ರಿಕ್ ಉಪಯೋಗಿಸ್ತಾ ಇದ್ದೀನಿ ಅನ್ನೋದನ್ನ ನಿಮಗೆ ಇವತ್ತು ಹೇಳ್ತೀನಿ. ಮೊದಲನೇದಾಗಿ ನೀವು ಕರೆಕ್ಟಾಗಿ ವಿಡಿಯೋ ಕ್ವಾಲಿಟಿ ಇರಬೇಕು ಮತ್ತು ಕಂಟೆಂಟ್ ಕರೆಕ್ಟಾಗಿರಬೇಕು. ಜನಗಳಿಗೆ ರೀಚ್ ಆಗಬೇಕು ನಿಮ್ಮದು ಕಂಟೆಂಟು. ಆಗ ನಿಮ್ಗೆ ತುಂಬ ವ್ಯೂಸ್ ಹೋಗುತ್ತೆ, ನಿಮಗೆ ಆಗ ಲೈಕ್ ಬರುತ್ತೆ, ಆಮೇಲೆ ಸಬ್ಸ್ಕ್ರೈಬರ್ ಆಗ್ತಾರೆ. ಎರಡನೇದೇನು ಬಂದು ನೀವು ಅಪ್ಲೋಡ್ ಕೊಟ್ಟಿದ್ದ ತಕ್ಷಣ, ವಿಡಿಯೋ ಅಪ್ಲೋಡ್ ಆಗಿ ನಿಮ್ಮ ಚಾನಲ್ ಬಂದ ತಕ್ಷಣ ನೀವು ಸ್ಟೋರಿ ಹಾಕೋಬೇಕು. ವಾಟ್ಸಪ್ ಸ್ಟೇಟಸಲ್ಲಿ ಹಾಕೋಬೇಕು, ಫೇಸ್ಬುಕ್ ಸ್ಟೋರಿಲಿ ಹಾಕೋಬೇಕು, ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕೋದ್ರಿಂದ ನಿಮ್ಮದು ವ್ಯೂಸ್ ಹೋಗೋ ಚಾನ್ಸಸ್ ಇರುತ್ತೆ. ಆಮೇಲಿಂದ ಮೂರನೇದೇನೆಂದರೆ ನೀವು ಡೈಲಿ 2 ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ವ್ಯೂಸ್ ಹೋಗೋ ಇನ್ನೂ ಚಾನ್ಸಸ್ ಇರುತ್ತೆ. ಯಾಕಂದರೆ ನೀವು ಆಗ್ತಾನೆ ಯೂಟ್ಯೂಬ್ ಬಂದಿರ್ತೀರ, ನಿಮ್ಮದು ವ್ಯೂಸ್ ಹೋಗ್ತಿರಲ್ಲ, ನೀವು ಜನಗಳಿಗೆ ನೀವು ರೀಚ್ ಆಗ್ತಿರಲಿಲ್ಲ, ಮತ್ತು ನೀವು ಜನಗಳು ನಿಮ್ಮನ್ನ ನೋಡಿರೋದಿಲ್ಲ. ನೀವೇನಾದ್ರು ವ್ಯೂಸು ಲೈಕು ನಿಮಗೆ ಬಂದಿದ್ದ ತಕ್ಷಣ ನಿಮಗೆ ಬರಬೇಕು ಅಂದರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರಬೇಕು. ಇಲ್ಲ ಅಂದರೆ ನೀವು ಫಿಲಮ್ ಇಂಡಸ್ಟ್ರಿಯವರಾಗಿದ್ದರೆ ಮಾತ್ರ ನಿಮಗೆ ವ್ಯೂಸು ಲೈಕು ಬರ್ತಾನೆ ಇರುತ್ತೆ. ಅದಕ್ಕೋಸ್ಕರ ನೀವು ಹೊಸೊಬ್ರೇನಾರು ಆಗಿದ್ದರೆ ಯೂಟ್ಯೂಬಲ್ಲಿ ನೀವು ಮೊದಲಿನಾಗಿ ಜಾಸ್ತಿ ವೀಡಿಯೋ ಅಪ್ಲೋಡ್ ಮಾಡಬೇಕು. ಆಗ ನಿಮಗೆ ಲೈಕು ಮತ್ತು ವ್ಯೂಸು ಖಂಡಿತವಾಗ್ಲೂ ಬರ್ತದೆ ಅಂತ ಹೇಳ್ತಾ, ನೀವು ಈ 3 ಟ್ರಿಕ್ನ ಉಪಯೋಗಿಸಿದ್ರೆ ನಿಮಗೆ ಖಂಡಿತವಾಗ್ಲೂ ವ್ಯೂಸ್ ಬರುತ್ತೆ. ನಾನು ಈ ಟ್ರಿಕ್ ಉಪಯೋಗಿಸಿ ನನಗೂ 1K ವ್ಯೂಸ್ ಹೋಗ್ತಾ ಇದೆ ಅಂತ ಹೇಳ್ತಾ, ನೀವ್ಯಾರು ನನ್ನ ಹೊಸ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ, ನಿಮಗೆ ವಾಚ್ ಅವರ್ ಕಂಪ್ಲೀಟ್ ಮಾಡೋ ವಿಡಿಯೋ ಏನಾದ್ರು ಬೇಕು ಅಂದರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ವ್ಯೂಸ್ ಬಗ್ಗೆ ನಿಮಗೆ ಕ್ಲಿಯರಾಗಿ ಹೇಳಿದ್ದೀನಿ. ನೀವು ವ್ಯೂಸ್ ಬರಬೇಕು ಅಂದರೆ ಏನೂ ಬೇಕಾಗಿಲ್ಲ, ನೀವು ಆ ವಿಡಿಯೋ ಅಪ್ಲೋಡ್ ಮಾಡ್ತಿರ್ಬೇಕು. ಮತ್ತು ನೀವು ಒಂದು 4-5 ಜನಕ್ಕೆ ನೀವು ವಾಟ್ಸಪ್ಪಲ್ಲಿ ಗ್ರೂಪ್ ಇರುತ್ತಲ್ಲ, ಆ ಒಂದು 4-5 ಗ್ರೂಪ್ಗೆ ನೀವು ಶೇರ್ ಮಾಡಬೇಕು. ಮತ್ತು ನೀವು ವಾಟ್ಸಪ್ ಸ್ಟೇಟಸ್ ಹಾಕೊಳ್ಳೋದ್ರಿಂದ ನಿಮಗೆ ವ್ಯೂಸು ಬಂದೇ ಬರುತ್ತೆ ಅಂತ ಹೇಳ್ತಾ, ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗ ಬ್ಲಾಗ್ ಏನು ಮಾಡ್ತಾಯಿದ್ದೀನಿ.